ಒಬ್ಬ ಕರಪ್ಟ್ ಸರ್ಕಾರದ ಹಣವನ್ನು ಲೂಟಿ ಹೊಡೆದವರು, ಸರ್ಕಾರದ ಖಜಾನೆಗೆ ಕನ್ನ ಹಾಕಿದವರು, ಸುಮಾರು 1 ಕೋಟಿಗೂ ಹೆಚ್ಚು ಇರ್ತಕ್ಕಂಥ ಕರ್ನಾಟಕದಲ್ಲಿರುವಂಥ ದಲಿತರಿಗೆ ಸೇರಬೇಕಾಗಿದ್ದಂಥ 189 ಕೋಟಿ ಹಣವನ್ನು ಕಳೆದ 3-4 ವರ್ಷದಿಂದನೂ ಕೂಡ ಹಣವನ್ನು ದಲಿತರಿಗೆ ಕೊಡದೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಹೇಳ್ತಾ ಇದೆ ಹಣ ಏನೂ ಆಗೇ ಇಲ್ಲ, ಹಣ ಎಲ್ಲೂ ಹೋಗೇ ಇಲ್ಲ ಅಂತಾರೆ. ನೋಡಿ, ಯೂನಿಯನ್ ಬ್ಯಾಂಕ್ 40 ಕೋಟಿ ಇಲ್ಲಿದೆ ನೋಡಿ, 40 ಕೋಟಿ ಟ್ರಾನ್ಸ್ಫರ್ ಆಗಿರೋದು. ಇದು ದಾಖಲೆ ಅಲ್ವಾ? ಬ್ಯಾಂಕ್ ಚೆಕ್ ನಾನು ತೋರಿಸ್ತಾ ಇರೋದು ಆ ಬ್ಯಾಂಕಲ್ಲೂ ಇದೆ. ಯಾವುದು? ಯೂನಿಯನ್ ಬ್ಯಾಂಕಲ್ಲಿ ಇದೆ ಇದು. ಅದಾದ್ಮೇಲೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಯಾವ್ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಎಲ್ಲೆಲ್ಲಿಗೆ ನೋಡಿ. ಇದು ಇದೆ ಯಾವ್ಯಾವ ಅಕೌಂಟ್ಗೆ: ರಾಮ ಎಂಟರ್ಪ್ರೈಸಸ್ಸು, ಆಮೇಲೆ SWAP, CN ಇನ್ಫ್ರಾಸ್ಟ್ರಕ್ಚರು, ನೋವೆಡ್ ಸೆಕ್ಯೂರಿಟಿ, ಸುಜಲಾ ಎಂಟರ್ಪ್ರೈಸಸ್ಸು, ಗ್ರ್ಯಾಬ್ ಅಂಡ್ ಕ್ರ್ಯಾಬ್, ಕೊನೆಯಲ್ಲಿ ಗ್ರ್ಯಾಬು ಅಂಡ್ ಕ್ರ್ಯಾಬು ಹೇಳಿ ಕಾಯ್ತಾರ. ಇಷ್ಟು ಅಕೌಂಟ್ಗೆ ದುಡ್ಡು ಹಾಕಿರೋದು ಇಲ್ಲಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು. ಅವ್ರ ದಾಖಲೆ ಇಲ್ಲ ಏನಿದೆ ಸಾಕ್ಷಿ ಕೊಡಿ ಅಂದ್ರಲ್ಲ, ನೋಡಿ ಸಾಕ್ಷಿ ಕೊಡ್ತೀನಿ. ಯಾರಾದ್ರೂ ಯಾವುದಾದ್ರೂ ಬುದ್ಧಿ ಇರೋ ಮನುಷ್ಯ, ಮತ್ತೆ ಇಷ್ಟೊಂದು ಜನ IAS ಆಫೀಸರು, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊಂತೀರಾ? ಯಾರನ ನೋಡಿ, ಇಲ್ಲಿ ಮಾಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ 50 ಕೋಟಿ ಹಣ ಡಿಪಾಸಿಟ್, 50 ಕೋಟಿ ಲೋನ್ದು. ಯಾವನಾರ ಮಾಡ್ತಾನ ಈ ಕೆಲಸ, ಅಲ್ಕ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4%, 5%. ನಮ್ಮ ಲೋನ್ಗೆ ಎಷ್ಟು? 10%, 12%. ಯಾವನಾನ ಬುದ್ಧಿ ಇರೋನ್ ಈ ಕೆಲಸ ಮಾಡ್ತಾನ? ಇದು ಸ್ವಲ್ಪ ಲೂಟಿ ತಾನೆ. ಅಂದ್ರೆ ಟ್ರಾನ್ಸಾಕ್ಷನ್ ನ ಮಿಸ್ಯೂಸ್ ಮಾಡಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೆ ಏನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟ್ ಅಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರುವಂತದ್ದು ಇದು. ಆಮೇಲೆ ಲೋನ್ ತಗೊಂತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್, ಅವತ್ತೇ ಲೋನು. ನೋಡಿ ಡಾಕ್ಯುಮೆಂಟ್, ಸ್ಪಾಟ್, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನು. ಸಾಧ್ಯನಾ? ಇದು ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನ ಮಾಡಕ್ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್, ಅವತ್ತೇ ಲೋನ್. ಈ ಡಾಕ್ಯುಮೆಂಟ್ ಅನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. statenews.live